ಒಳ್ಳೆ ಮಾತ ಹೇಳಿದ್ರು ಅಲ್ವಾ. ತೋರಿಸ್ತೀನಿ ಅಂದ್ರೆ ಏನದ್ರ ಅರ್ಥ? ನಿನಗೆ ಹೇಗೆ ಅರ್ಥ ಆಗುತ್ತಾ ಹಂಗೆ. ಏನ್ರಿ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಅನ್ಸತ್ತೆ. ಮಗುನ್ ಎತ್ಕೊಂಡ್ ಹೋಗು ಅಂತ ಜೀವಂಗ್ ಹೇಳಿದ್ದು ಬೇರೆ ಯಾರು ಅಲ್ಲ ರೀ, ಅಹಲ್ಯ ಅಮ್ಮೋರೇ. ಹಾಗ ನೋಡಿದ್ರ ನೀವ್ ಹೇಗ್ ಶಾಕ್ ಆದ್ರಿ? ನಾನ್ ಆಗ್ಲೇ ಇಲ್ಲಿ ಊಟ ಮಾಡ್ತಾ ಯೋಚನೆ ಮಾಡ್ತಾ ತಲೆಗ್ ಬೆಡ್ಶೀಟ್ ಹಾಕೊಂಡು ಕಣ್ಮುಚ್ತಾ ನಿಮ್ಮ ಅಹಲ್ಯ ಚಿಕ್ಕಮ್ಮ ಆತರ ಯಾಕೆ ಹೇಳಿದ್ರು ಅಂತ ತಲೆ ಓಡಿಸ್ತಿದ್ದೆ. ಆಗ ನನಗ್ ಕ್ಲಾರಿಟಿ ಸಿಕ್ತು. ಅದಕ್ಕೆ ಅಲ್ವಾ ನಮ್ಮ ಅಕ್ಕಂಗ ಅವ್ರು ಬರಕ್ ಹೇಳಿದ್ದು. ಹಾಗಾದ್ರೆ ಅಹಲ್ಯ ಚಿಕ್ಕಮ್ಮನೆ ಚಿಕ್ಕ ಮಗುನ ಇಷ್ಟು ದಿನ ಸಾಕಿ ಬೆಳೆಸ್ತಿದ್ದಾರೆ ಅಂತ್ಯಾ? ಕರೆಕ್ಟ್. ಈ ವಿಷಯನ ನಮ್ಮ ಅಕ್ಕಂಗ್ ಹೇಳಿದ್ರೆ ಸೀರಿಯಸ್ ಆಗಿ ತಗೊಳಲ್ಲ, ಆದ್ರೆ ವಿಶಾಲ್ ಬಾವಂಗ್ ಹೇಳಿ ಅವ್ರು ಖುಷಿ ಪಟ್ಟು ಅಷ್ಟೋ ಇಷ್ಟೋ ಕೊಟ್ರು ಸಾಕು ಅನ್ಕೊಂಡಿದೀನಿ. ಏನ್ ಹೇಳ್ತೀರಾ? ಪ್ಲೇಟ್ ಅಲ್ಲಿ ಹೊಡೆಯೋಣ ಅಂತ ನಾನು ಅನ್ಕೋತೀನಿ. ಏನಾಯ್ತ್ರಿ? ವಿಶಾಲ್ ಬ್ರೋ ಕಂಡ್ರೆ ಅಹಲ್ಯ ಚಿಕ್ಕಮ್ಮ ಪ್ರಾಣ ಕೊಡ್ತಾರೆ. ಪ್ರಾಣಕ್ ಪ್ರಾಣ ಆಗಿರೋ ನಮ್ ದೊಡ್ಡಮ್ಮ ಅವ್ರಿಗ್ ಮಗಳಾಗಿ ಹುಟ್ತಾರೆ ಅಂತ ಗೊತ್ತಾಗಿ ಮಗುನ ತಂದೊಪ್ಪಿಸ್ದೆ ನಾಟಕ ಆಡ್ತಾರೆ ಅಂತ್ಯಾ? ಮೂಗನ್ನ ಮುರ್ದಾಕ್ಬಿಡ್ತೀನಿ ಅಷ್ಟೇ ಹೇಳ್ತಾ ಇದೀನಿ. ಅಯ್ಯೋ, ನೀವ್ ಯೋಚನೆ ಮಾಡ್ತಾ ಇಲ್ಲ ರೀ. ನೀನ್ ಯೋಚನೆ ಮಾಡೋದನ್ನ ನಿಲ್ಸು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಹೇಳ್ತಾ ಇದೀನಿ. ತಗೋ. ತಲೆ ಕೆಟ್ಟವ್ ನೀವನು. ಅವ್ರವ್ರ ಬುದ್ಧಿ ತಕ್ಕಂಗೆ ಎಲ್ಲ ವಿಷಯನೂ ಅರ್ಥ ಆಗುತ್ತೆ ಅನ್ಸುತ್ತೆ. ನಿನ್ನಷ್ಟು ಮೇಧಾವಿ ಸುಮ್ಮಿ ಅಲ್ಲ ಬಿಡು. ಈಗ ನೀನ್ ಹೇಳು, ಏನ್ ಕತೆ? ಇವತ್ತಿನ ದಿವಸ ಸ್ಪೆಷಲ್ ಏನು? ಉಪ್ಪಿಟ್ಟು, ಸಜ್ಜಿಗೆ, ಪೊಂಗಲು. ತಿನ್ನೋದ್ರ ಬಗ್ಗೆ ಅಲ್ಲ ಸುಮನಾ. ವಾಟ್ ಇಸ್ ಟುಡೇ? ಇವತ್ತು ಏನು? ಶುಕ್ರವಾರ, ದುರ್ಗಾಷ್ಟಮಿ ಅಂತ ಹೇಳ್ಬೇಕು. ಅದಕ್ಕೆ ಆಯುಧಗಳಿಗೆ ಪೂಜೆ ಮಾಡ್ತಿದ್ದೀನಿ. ಆಯುಧ ಎಲ್ಲಿದೆ ಅಕ್ಕ? ಇಲ್ಲೋಡು, ಇಲ್ಲೇ ಇದೆಯಲ್ಲ. ತಮ್ಗೆ, ಚಮಚ, ಕಟ್ಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರ್, ಎಕ್ಸೆಟ್ರಾ ಎಕ್ಸೆಟ್ರಾ ಹೀಗೆ ಇದೆಯಲ್ಲ ನೈನಿ. ಅವು ಆಯುಧಗಳ ಅತ್ಗೆ? ಅಫ್ಕೋರ್ಸ್ ವಿಶಾಲ್, ಅಡಿಗೆಗಷ್ಟೇ ಅಲ್ಲ, ಗಂಡಂದ್ರನ್ನ ಹದಬಸ್ದಲ್ಲಿ ಇಡೋದಕ್ಕೆ ಇದನ್ನೇ ಯೂಸ್ ಮಾಡಕ್ಕೆ ರೆಕಮೆಂಡ್ ಮಾಡ್ತೀನಿ. ಈ ವಿಷಯ ವಲ್ಲಭ ಬ್ರೋ ಗೊತ್ತಾದ್ರೆ ಎಲ್ಲಿ ಇದರಿಂದಾನೇ ಹೊಡಿತೀರಾ ಅಂತ ಬಂದಿಲ್ವೇನೋ? ಹಲೋ, ನಾನು ನೋಡಿಯೋರು ಯಾರು ಇನ್ನು ಹುಟ್ಟೆ ಅಲ್ವೋ? ಲೇಡೀಸ್ ಕೈಯಲ್ಲಿ ಮಾತ್ರ ಏಟ್ ತಿನ್ನೋದು ನನ್ ಗಂಡ. ಇರೋವಲ್ಲ ಬಾ, ಈ ಹಾಸ್ಯದ ಹಿಂದೆ ನಿಗೂಢ ಅರ್ಥ ಏನೋ ಇದ್ದೇ ಇರತ್ತೆ. ಇದೆ ಚಿಕ್ಕಮ್ಮ. ನಾನು ಯಜಮಾನ್ರು ಇಬ್ರು ಮಣಿಕಾಂತ ಪ್ರಾಂತ್ಯಕ್ಕೆ ಹೋಗಿ ಭುಜಂಗ ಮಣಿನ ಮಾನಸಾದೇವಿ ಅಮ್ಮನವ್ರ ದೇವಸ್ಥಾನದಲ್ಲಿ ಇಟ್ಟು ಬರ್ಬೇಕು ಅನ್ಕೊಂಡಿದೀವಿ. ಮತ್ತೆ ಪಂಚಕಮಣಿ ವಿಷಯ ಏನಕ್ಕ? ಅದನ್ ಮರ್ತ ಹೋಗ್ಬಿಟ್ಟಿದ್ಯಾ? ಗಜಬಂಡ ಹತ್ರ ಹೋಗಿ ಅದನ್ನು ಕೂಡ ತಗೊಂಡು ಎರಡನ್ನು ಗುಡಿ ಒಳಗೆ ಇಟ್ಟು ಬರ್ತೀವಿ. ಗಜಬಂಡೆ ಚಿಕ್ಕ ಮಗು ಅಲ್ಲ ವಿಶಾಲ್. ಚಾಕ್ಲೇಟ್ ಕೊಡ್ತೀನಿ, ಪಂಚಕಮಣಿನ ಕೊಡು ಅಂದ್ರೆ ಕೊಡಕ್ಕೆ. ಸತ್ರು ಕೊಡಲ್ಲ. ಸತ್ಮೇಲ್ ಕೊಡೋ ಅವಶ್ಯಕತೆ ಇಲ್ಲ ಬ್ರೋ. ಅತ್ತಿಗೆ ಅವರು ಪಂಚಕಮಣಿನ ತಗೊಂಡು ಹೋಗಿಯೇ ಹೋಗ್ತಾರೆ. ಸಾಯಿಸ್ಬಿಡ್ತೀರಾ? ಒಳ್ಳೆ ಮಾತಲ್ಲಿ ಕೇಳ್ತೀನಿ. ಒಳ್ಳೆ ರೀತಿಲಿ ಹೇಳ್ತೀವಿ. ಅವನ್ ಕೇಳಲ್ಲ, ಅದ್ ನಡಿಯಲ್ಲ. ಆಗೋದು ಗಜಬಂಡೆಗೆ ನಿಮ್ಮಿಂದ ಬರೋ ತೊಂದ್ರೆನೆ. ಅವ್ನ್ ಮೊದ್ಲೇ ಮಂತ್ರವಾದಿ, ಹೊಡಿಬೇಕು ಅಂದ್ರೂ ತುಂಬಾ ಕಷ್ಟನೇ. ಅವ್ರಿಗಿಂತ ನಿನ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆಯಲ್ಲ. ಒಬ್ಬ ಗಂಡನ್ ನೋಡಿದಾಗ ಹುಟ್ಟು ಅಂತ ನಂಬಿಕೆ ಗಂಡ ಅದು. ಅಂದ್ರೆ ಅಲ್ಲಿ ನೋಡು, ವಿಶಾಲ್ ಗಾಯತ್ರಿನ ಕೂಡ ಮನೇಲೆ ಬಿಟ್ಟು ನೈನಿ ಜೊತೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಕ್ಲಾರಿಟಿ ಇದೆ ಅಂತ.
ನೈನಿ ಅಮ್ನವ್ರಿಗೆ ಕೊಟ್ಟಿರೋ ಮಾತನ್ನ ಉಳ್ಸಕ್ಕೋಸ್ಕರ ನೈನಿ ಜೊತೆ ಇವನು ಹೋಗಿ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ ಬರ್ತಾರೆ ಅಂತ. ತುಂಬಾ ಬಿಲ್ಡಪ್ ಕೊಡ್ತಾ ಇದೀಯ ಅಂತ ಅನ್ಸಲ್ವಾ? ಅಷ್ಟು ಪ್ರೋತ್ಸಾಹ ಕೊಟ್ರೇನೆ ಗಜಬಂಡೆನ ಸೋಲ್ಸಕ್ಕಾಗೋದು. ಕದ್ದು ಕಿತ್ಕೊಂಡು ಹೋಗಿರೋರ್ನ ಡೈರೆಕ್ಟಾಗೆ ಮೀಟ್ ಮಾಡ್ತೀನಿ ಚಿಕ್ಕಮ್ಮ. ಮೋಸ ಮಾಡಿ ಪಂಚಕಮಣಿನ ತಗೊಂಡಿರೋರ್ಗೆ ಅಮ್ಮನವ್ರ ಶಕ್ತಿ ಏನು ಅಂತ ತೋರಿಸ್ತೀನಿ. ಗಜಬಂಡೆ ಕೂಡ ನಿನಗೋಸ್ಕರ ಕಾಯ್ತಾ ಇರ್ಬೇಕು ನಯನಿ. ಬದಿ ತಿನ್ನೋದಕ್ಕ ಅವನ್ಗೆ ಬುದ್ಧಿ ಕಲ್ಸಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅನ್ಕೊಂಡಿದ್ದೀರ ಅತ್ಗೆ? ಅವನ್ ಸಾವನ್ನ ನೋಡಿ ಇನ್ಯಾರೂ ಕೂಡ ಆ ಹಾದಿಲ್ ನಡೆಯೋದಿಲ್ಲ. ಏಯ್ ಅಯ್ಯ, ನೀನೇ ಇವ್ರನ್ನ ರೋಜ್ಗೆಪ್ಸಿ ಕೊಲೆ ಮಾಡೋ ತರ ಮಾಡ್ತೀಯ ಅನ್ಸುತ್ತೆ. ಹಾಗೇನಾದ್ರೂ ಆದ್ರೆ ಮಣಿಕಾಂತ ಪ್ರಾಂತ್ಯಕ್ಕಲ್ಲ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಅವ್ರಿಗೇನ್ ಮಾಡ್ಬೇಕು ಅನ್ನೋದು ಗೊತ್ತು ಸುಮಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಕೇಳ್ಕೊಳ್ಳೋಣ. ಹೋಗ್ಬಿಟ್ ಬಾ ನೈನಿ. ವಿಶಾಲ್, ಸಿ ಯು. ಹೋಗಿ ಬರ್ತೀವಿ ಮಾಮ್. ಒಳ್ಳೇದ್ ಕಂದ. ವಾಪಸ್ ಬರ್ಲಿಲ್ಲ ಅಂದ್ರೆ ನನ್ ಮಗಳಿಗೆ ಆಸ್ತಿಲಿ ಪಾಲ್ ಸಿಗತ್ತೆ.